ಶ್ರೀಮನ್ ನಿಜಗುಣರ ಸಾಹಿತ್ಯಕ್ಕೆ ಟೀಕಾ ತಾತ್ಪರ್ಯಗಳನ್ನು ಬರೆದು ಸಮಸ್ತ ಮುಮುಕ್ಷುಗಳಿಗೆ ಉಪಕಾರ ಮಾಡಿರತಕ್ಕಂಥ ಬ್ರಹ್ಮಲೀನ ಸದ್ಗುರು ಸುಪುತ್ರೇಶ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ತಮ್ಮೆಲ್ಲರಿಗೆ ಅನಂತ ಶರಣಾರ್ಥಿಗಳು. ಆತ್ಮೀಯರೇ, ಜಗದ್ಗುರು ಸಿದ್ಧಾರೂಢರ ಕೃಪಾಕ್ಷೇತ್ರದಲ್ಲಿ ನಡೆದುಕೊಂಡು ಬಂದಿರುವಂತಹ 18ನೇ ವರ್ಷದ ಆರೂಢ ತತ್ವಚಿಂತನ ಸಾಧನ ಶಿಬಿರ ಪ್ರಸ್ತುತ ಚಿಂತನದ ವಿಷಯ ಆರೂಢ ಜ್ಯೋತಿ ಸುಪುತ್ರೇಶ ವಿಜಯ. ಆರೂಢ ಜ್ಯೋತಿ ಸುಪುತ್ರೇಶ ವಿಜಯದ ಗ್ರಂಥದ 4ನೇ ಅಧ್ಯಾಯದ ಮಂಗಲವನ್ನು ನಾವು ನಿನ್ನೆ ನೋಡಿಕೊಂಡು ಬಂದು ಸಿದ್ಧಾರೂಢರ ಮಂಗಲ, ಗುರುನಾಥಾರೂಢರ ಮಂಗಲ, ಅದನ್ನ ಸ್ವಲ್ಪ ಹಂಗೆ ನೆನಪಿಗೆ ತಂದುಕೊಳ್ಳೋದು. ಮನೆಗಳಷ್ಟಿರ ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಬರ್ಬೇಕಂದ್ರೆ ರಿಕ್ಷಾದವ್ರೆ 150 ರೂಪಾಯಿ ತಗೋತಿರು. ಮಣಿಗಳಷ್ಟಿರಲೇನ ಅದೆಲ್ಲವ ತನಗೆ ತಾನೇ ಹಿಡಿದು ಒಳಗಡೆ ಬಸ್ ಸ್ಟ್ಯಾಂಡ್ ಕ್ಷಣವು ಬೆಳೆದ ಸೂತ್ರ ತಾನೊಂದಿರುವಕ್ಷರದಲ್ಲಿ ಆ ಟ್ರಕ್ನ ಅಷ್ಟಿರಲೇನದೆಲ್ಲವ ಬಸ್ ಇರ್ತಾವ ಕರೆ ತನಗೆ ತಾನೇ ಹಿಡಿದ ಚೇತನ ಘನವೇ ತಾನಿರ್ಪ ಸಿದ್ಧಾರೂಢ ವಂದಿಸುವೆ. ಸೂತ್ರ ಮಣಿಗಳ ಬಿಟ್ಟಂದ್ರೆ ಒಂದು ರತ್ನದ ಹಾರದಲ್ಲಿ ಅನೇಕ ರತ್ನಗಳಿದ್ದಾಗ್ಯೂ ಕೂಡ ಎಲ್ಲರೂ ಹೋತಾವ 108 ದಾರಗಳೇನಿರುವುದಿಲ್ಲ, ಒಂದೇ ಒಂದು ಟಿಕೆಟ್ ತೆಗಿಸಿದ್ರೆ ಏಕೋ ದೇವ ಸರ್ವಭೂತೇಶು ಗೂಢ ಸರ್ವಭೂತಾಂತರಾತ್ಮ. ಎಲ್ಲದರಲ್ಲಿ ಅಡಗಿಕೊಂಡಿರ್ತಕ್ಕಂಥ ಆ ದಯಾನಿಧಿ ಸಿದ್ಧಾರೂಢರ ಪಾದ ಕಮಲದಲ್ಲಿ ಮೌನ ಮಹಾಯುಧೀಶ್ವರ ಬೇರೆ ತೆಗೆದ್ರೆ 35 ರೂಪಾಯಿ ಕುದುರೆಯ ನೇರಿ ತಾನದ ಮೆಟ್ಟಿ ಸಾಧನೆಗೈದು ಪಳಗಿಸಿ ಎಟ್ಟನೇ ಗುರುಪಾದ ಬೆಲೆಮನ ಭರವಗೊಳಿಸಿಪ್ಪ ಚಿಕ್ಕ ಮೌನಿಯ ಪಾದ ಧೂಳಿಗೆ 35 ರೂಪಾಯಿ ಶ್ರೇಷ್ಠ ಶ್ರೀ ಗುರುನಾಥಾರೂಢಗೆ ನಮಿತೆ ಮುದದಿಂದ ಪಕ್ಕ ಕುದುರೆಯ ನೇರಿ ಅದನ್ನ ಈ ಮೆಟ್ಟಿ ಸಾಧನೆಗೈದು ಪ್ರಾರಬ್ಧ ನನಗೊಂದೊಂದು ಕುದುರೆ ಕೊಟ್ಟಾನ. ಅವ್ ಕೆಲ ಕುದುರೆ ಕೂಂಟದಾವ ಕೂಡ್ಡದಾವ, ಆರ್ಡಿನರಿ ವಸಿ ಕೆಲವು ಕುದುರೆ ಹಠಮಾರಿ ಅದಾವ. ನಾನ್ ಸ್ಟಾಪ್ ಕಂಡಕ್ಟರ್ ಡ್ರೈವರ್ ಅದಕ್ಕೂ ಅದನ್ನ ಮೆಟ್ಟಿ ಸಾಧನೆಗೈದು ಸಾಧನ ಸಾಧ್ಯಗಳಲ್ಲಿ ಅವಿನಾಭಾವ ಸಂಬಂಧ ಇರ್ತಾರ. ಹಂಗ ಬೆಂಕಿ ಬಗೆಗಳಲ್ಲಿ ಅವಿನಾಭಾವ ಸಂಬಂಧ ಇರ್ತಾರನೋ, ಎಲ್ಲೆಲ್ಲಿ ಬೆಂಕಿ ಅದ ಎಲ್ಲೆಲ್ಲಿ ಹೊಗೆ ಅದ ಅಲ್ಲೆಲ್ಲಿ ಬೆಂಕಿ ಅವಶ್ಯವಾಗಿ ಇರ್ತದೆ. ಹಂಗೋ ಎಲ್ಲೆಲ್ಲಿ ಸಾಧನ ಅದ ಅಲ್ಲಲ್ಲಿ ಸಾಧ್ಯ ವಸ್ತು ಇರ್ತದೆ. ನಮಗೆ ಸಾಧನ ಕಾಡಾಗೈತಿ, ಸಾಧ್ಯ ಬೇಕಾಗಿದೆ ಇಲ್ಲ ಅದ ನೋಡ. ಸಾಧನ ಅಂದ್ರೆ ಬೇಡ ಆಗ್ಯದ, ಶಿಕ್ಕನಾಗ ಹೇಳೋ ದಿವಸಕ್ಕೆ 9 ಗಂಟೆ ಕೇಳೋರದ
ಎದ್ದು ಒಂದಿಷ್ಟ ನಮ್ಮ ಗುರೂಜಿ ಅವ್ರು ಬಂದಾರಲ್ಲ, ಯೋಗ ಆ ಯೋಗ ಸಾಧನೆ ಮಾಡ್ಲಾಕ ನಾ ಕೇಳಿ ಒಂದು 20 ಮಂದಿ ಎಷ್ಟ ಬರ್ತಾರ. ನಾ ಊಟಕ್ಕೆ ಎಷ್ಟು ಮಂದಿ ಬರ್ತಾರೆ ಕೇಳಿದ್ರೆ 120 ಮಂದಿ ಇರ್ತಾರ. ಸಾಧನೆಯ ಸಾಧ್ಯಗಳಲ್ಲಿ ಅವಿನಾಭಾವ ಸಂಬಂಧ ಇರ್ತದೆ. ಈ ಎಷ್ಟು ಮಂಡ ಹಚ್ಚಿದ್ರು ಕೂಡ ನಿಮಗೆ ಸಾಧ್ಯ ವಸ್ತು ಮೋಕ್ಷ ಹೌದಲ್ರಿ. ಮತ್ತ ಅದು ಸಿಗುದಿಲ್ಲ, ಸಾಧನೆ ಮಾಡಬೇಕು. ಅದು ಸಾಧನೆಯನ್ನು ಗೈದ ಪುಣ್ಯಾತ್ಮ ಗೈದು ಸದ್ಗುರುನಾಥನ ಪಾದದಲ್ಲಿ ಮನಸ್ಸನ್ನು ದೃಢಗೊಳಿಸಿದ, ಅದ್ರೆ ಆಗಲಿಲ್ಲ. ಅಚಲವಾದ ಪರ್ವತ ಚಲಿಸಬಹುದು, ಆದ್ರೆ ಗುರುನಾಥಾರೂಢನ ಮನಸ್ಸು ಎಂದೂ ಚಲಿಸಲಿಲ್ಲ. ಪುಣ್ಯಾತ್ಮರೇ ಎಂದೂ ಚಲಿಸಲಿಲ್ಲ. ಹಾಗಿದ್ದು ಅವನಿಗೆ ಗೊತ್ತ ಹೊರತು ಸಾಮಾನ್ಯರಿಗೆ ಅದನ್ನ ಅವಸ್ಥೆ ಮಾಡಕ್ಕೆ ಸಾಧ್ಯವೇ ಇಲ್ಲವಾದ ಕಾರಣ ಅಂತಹ ದಿಟ್ಟ ಮೌನಿಯ ಪಾದ ಧೂಳಿಗೆ ಜಟ್ಟರೂ ಸರಿಬಾರದೆಂದಿಗೂ ಶ್ರೇಷ್ಠ ಶ್ರೀ ಗುರುನಾಥನಿಗೆ ನಮಿತೆ ಮೊದಲಿಂದ ಅವನ ಪಾದ ಧೂಳಿಗೆಲ್ಲ ಬಿದ್ದದ. ಧನ್ಯರು ಧನ್ಯರು ನೀವೆಲ್ಲ ಧನ್ಯರು. ಅದು ಪಾದ ಧೂಳಿ ಒಳಗೆ ಎಷ್ಟು ಬೆಟ್ಟಗಳಿಗೂ ಕೂಡ ಎಡವಾದ ಬೆಟ್ಟಗಳು ಅವೆಲ್ಲ ಒಂಥರ ಅದು ಸಾಧನೆಗೈದ ಪುಣ್ಯಾತ್ಮ ಅಂತಹ ಗುರುನಾಥಾರೂಢನಿಗೆ ಮೌನ ಒಂದ್ ತಾಸು ಸುಮ್ಮನೆ ಬಾಯಿಗೆ ಹಾಕೊಂಡಿಲ್ಲ ಖರೆ ನೋಡು. ಒಂದ್ ತಾಸು ಪ್ರವಚನ ನಡೆದ ಖರೆ ವಿಷಯದಾಗ ಹಾಕೊಂಡ ಮಗರಿ ಸಂಸಾರ ಅದು ಸಂಸಾರ ಮನ್ಯಾಗ ಹೊಲದಾಗ ಅಂಗಡಿಯಾಗ ಇಲ್ಲ. ಅದು ಬೆಲ್ಲ ತಂದ್ರೆ ಬರ್ತೀನಿ ಸ್ವಾಮಿ ಎಂದೋ ಇನ್ನ ಮುಗಿಸುವಲ್ಲ. ಮೌನ ಮನದ ಬಯಕೆ ಅಡಗದ ಮೌನವೇಕೆ. ಏನ್ ಹೇಳ್ಯಾರ ಮಹಾತ್ಮರು, ಏನ್ ಹೇಳ್ಯಾರ? ಮೌನದ ಬಯಕೆ ಅಡಗದ ಮೌನವೇಕೆ. ಕೆಲವು ಮಂದಿ ಸ್ವಾಮಿಗಳು ಮೌನ ಮಾಡುದು ಅಂತಲ್ಲ, ಒಳಗೆ ಕುಂತಿರ್ತಾರೆ ಅಥವಾ ಪೂಜೆ ಕೂತಿರ್ತಾರೆ ಅಂತ ಹೇಳ್ತಿರ್ತಾರೆ. ಒಳಗೆ ಪೂಜೆ ಬೇರೆ ಬರುತ್ತೆ, ಅವನ್ನ ಮಾತಾಡಂಗಿಲ್ಲ. ಹಂಗ ಸುಮ್ಮ ಬರೋ ಕೊಡ್ತಾರೆ, ಸನ್ನಿ ಮಾಡ್ತಾರೆ, ಕಡಿಗೆ ದುಬ್ಬದ ಮೇಲೆ ಗುದ್ದುತ್ತಾರೆ. ಅದು ಮೌನದಾಗ ರೀ, ಸಾಧ್ಯ ಇಲ್ಲ. ಆ ಮಹಾತ್ಮನ ಮೌನ ಮನದ ಬಯಕೆ ಅಡಗದ ಮೌನ ಬಯಕೆ ಅಂದಾರಲ್ಲ, ಅಂತಹ ಮಹಾತ್ಮನ ಪಾದಕ್ಕೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಈಗ ಗ್ರಂಥದ ಮುಖ್ಯವಾಗಿರ್ತಕ್ಕಂಥ ಪರಮಾತ್ಮ ಚತುಶ್ರೇಷ್ಠ ಮಹಾತ್ಮ ಅವನ ಬಗ್ಗೆ ನಮಸ್ಕಾರ ರೂಪ ಮಂಗಲವನ್ನು ಮಾಡ್ತಾ ಇದ್ದೇವೆ. ಮದನ ಮೃತ್ಯು ಭಯದಿ ಕುದಿದು ಕೋಟಲೆ ಬಂಬ ಜನರನು ಚದುರತನದಲ್ಲಿ ಬೋಧಿಸುತ್ತಾ ಭಯವ ಕೆಡಿಸುತ್ತಾ ಹದನಗೊಳಿಸುತ್ತವರ ಮುಕ್ತಿಯ ಸದನದಲ್ಲಿ ಸುಖ ಸುದಯ ನೀಡಿದ ಯೋಗಿ ಶ್ರೀ ಶಿವಪುತ್ರ ವಂದಿಕೆನೋ. ಮದನ ಮೃತ್ಯು ಭಯದಿ ಕುದಿದು, ಮದನ ಅಂದ್ರ ಕಾಮ, ಮೃತ್ಯು ಅಂದ್ರ ಯಮ ಮತ್ತು ಕಾಮ ಅದು ಕೂಡಿಸಿರ ಯಮಕಾಮ. ಎಂತ ಯಮಕಾಮ ಇದ್ರು ಇವ್ ಬಿಡಾಗಿಲ್ಲ. ಮದನ ಕಾಮನಿಗೆ ಬಹಳ ಹೆಸರದ. ಒಂದು ಮನ್ಮಥ ಅಂತ ಒಂದು ಹೆಸರಿದ್ದಾರೆ. ಮನ್ಮಥ ದಯಾಳಪ್ಪರು ಮನ್ಮಥ ಯಾಕತಾರು ನನಗೆ ಕೂಡ ಯಾವಾಗರೇ ಆದರೂ ಅವ್ರು ಕೂಡ ಮಾತಾಡ್ತಿರ್ತೇವೆ.
ಮನ್ಮಥ ಮಥನ ಮನಸ್ಸು ಮನಸ್ಸನ್ನ ಮಥನ ಮಾಡುವುದರಿಂದ ಅವನಿಗೆ ಮನ್ಮಥ ಅಂತ ಕರೀತಾರತ್ರಿಪ್ಪ. ಮನ್ಮಥ ಏನ ಮನಸ್ಸಿನಾಗ ಬಂದ ಅಂದ್ರ ಮುಗದ ಹೋಗ್. ನ ಭಯಂ ಕಾಮಾತುರಾಣಾಂ ನ ಭಯಂ ನ ಲಜ್ಜ. ಅಯ್ಯೋ ಈ ಕಾಮ ಯಾರನ್ನ ಗೊತ್ತಿಲ್ಲ. ದೊಡ್ಡ ದೊಡ್ಡ ಮಹಾತ್ಮ ವಿಶ್ವಾಮಿತ್ರ ಪರಾಶರ ಮೊದಲಾಗಿರ್ತಕ್ಕಂಥ ಮಹರ್ಷಿಗಳಿಗೂ ಕೂಡ ಅವೇಂದ್ರ ದೇವಲೋಕದ ಅಪ್ಸರನ್ನು ಕಳಿಸಿದ್ರು ವಿಶ್ವಾಮಿತ್ರ ತಪಸ್ಸ ಮಾಡಕ್. ಈಗಿನ ಕಾಲದಾಗ ತಪಸ್ಸ ಮಾಡ್ಲಕ್ಕ ದೇವಲೋಕದಿಂದ ಬರೋ ಅವಶ್ಯಕತೆನೇ ಇಲ್ಲಿ ಅಪ್ಸರರು ಸಾಕಷ್ಟು ಜನ ಅದ. ಇವೆಲ್ಲ ಕೇಳಿರಲಿಲ್ಲ ದೊಡ್ಡ ಮಕ್ಕಳ ಸ್ವಾಮಿಗಳು. ಏನು ಅಂಬಿ ಅನ್ಸೋದು ಗೊತ್ತಾಯ್ತು, ಹೇಳದ ನೋಡಿರ್ತೀರಿ ನಾವೆಲ್ಲ, ಸಾಮಾನ್ಯ ಅಲ್ಲಪ್ಪ. ಈ ಮನುಷ್ಯರು ಬಿಡ್ರಿ, ಮಹಾದೇವನ ಬಿಟ್ಟಿಲ್ಲ ಅವ ಪುಣ್ಯಾತ್ಮ. ಕಾಮನ ನುರುಹಿ ಕಾಮಿನಿಯ ನೊಡ ಬೆರಗನೆ ಜಾಣರ ದೇವ. ಅಮ್ಮ ನಿಜವಾದ ಶಾಸ್ತ್ರ ಅವನಿಗೆ ನೋಡ್ರಲ್ಲಪ್ಪ. ಕಾಮನ ನುರುಹಿ ಕಾಮನ್ ಸುತ್ತ ಕಾಮನಿಯನ್ನು ಕೂಡಿದ. ಕಾಮನ್ ಸುತ್ತ ಕಾಮಿನಿಯನ್ ಕೆಲಸಕ್ಕಲ್ಲ. ಕಾಮನ ನುರುಹಿ ಕಾಮಿನಿಯ ನೊಡವೆರಗನೆ ಜಾಣರ ದೇವ. ಕಾಮನ್ ಸುಡ್ತಾರಲ್ಲ ಈಗೂ. ಹೊಳನು ಕಾಮನ್ ಸುಡಂಗೆ ಕಟ್ಟಿಗೆ ಸುಡ್ತಾರ, ತುಡುಗ್ ಮಾಡಿ ತಂದದ್ದು. ಕಾಮ ಈ ಬೆಂಕಿಂದ ಸುಡಿದ್ರು ಯಪ್ಪ. ದಕ್ಷ ಬ್ರಹ್ಮನಿಗೆ 27 ಮಂದಿ ಹೆಣ್ಮಕ್ಳು ಇದ್ರಂತಾರೆ. ಅವಾಗ ಈ ಕಾಯ್ದೆ ಇದ್ದಿದ್ದಿಲ್ಲ ಅಮ್ಮ. 27 ಮಂದಿ ಒಳಗ ದಾಕ್ಷಾಯಣಕ್ಕೆ ಶವನನ್ನ ಲಗ್ನ ಮಾಡ್ಕೊಂಡಿದ್ರು. ಆ ದಕ್ಷ ಬ್ರಹ್ಮ ಒಂದು ಯಜ್ಞ ಮಾಡಿದ್ದ, ಎಲ್ಲಾ ದೇವತೆಗಳಿಗೆ ಆಮಂತ್ರ ಕೊಟ್ಟಿದ್ದ. ಈ ಸುಡುಗಾಡಕಾಯ ಅವನು ಆಮಂತ್ರ ಕೊಟ್ಟಿದ್ದಿಲ್ಲ. ಹಿಂಗಾಗಿ ಎಲ್ಲಾರು ದೇವತೆಗಳು ಹೋಗಕತ್ತರು. ಆಕಾಶದಾಗ ದಾಕ್ಷಾಯಣಿ ನೋಡು ಟೌನ್ ಮಂದಿ ಹೋಗ್ಬರ್ತಾರೆ. ನಮ್ಮಪ್ಪ ಯಜ್ಞ ಮಾಡ್ಯಾನಂತ ಅವ ಹೇಳ ಕರಿಲಾರ್ದಾರ ಮನೆಗೆ ಔಷಧಿಯಾಗಿ ಅಂತ ಉದ್ದಾರ ಅಂಗ. ತಾರ ಮನಿಮ್ಯಾಗ ಬಾಳ ಪ್ರೀತಿ ಹೆಣ್ಮಕ್ಳು. ಏನಕ್ಕೆ ಅಂಬಲ್ಲ ಅಲ್ಲಿ ಏನಿರಂಗಿಲ್ಲ ಖರೆ. ಹೋಗ್ತಾನ ನಂದಿನ ಕಳಿಸಿದ ಆಕಿ ಕೂಡ, ನಂದಿ ಕೂಡ. ಅಲ್ಲಿ ಯಾರು ಮಾತಾಡ್ಸೋದಿಲ್ಲ ಆಕೆನ. ಹುಡುಗಾಡ್ಕಾಯವನ ಹೇಳ್ತೀನಿ, ಹುಡುಗಾಡ್ಕಾಯವನ ಹೇಳ್ತೀನಿ. ಏನ್ ಮಾಡ್ತಿರ್ತಾರ ಎಲ್ಲಾರ ಹೆಸರಲ್ಲೇ ಅಳಿಸಿ ಬಿಡ್ತದ್ದು. ಶಂಕರ್ ಹೆಸರೇ ಅಳಿಸಿ ಇಲ್ಲ. ತಕ್ಕನಿಷ್ಠ ದಾಕ್ಷಾಯಣಿ ಅಗ್ನಿಕುಂಡದೊಳಗ ಹಾರಿಕೊಂಡಳು. 7 ಜನ್ಮದಲ್ಲಿ ನನಗೆ ಶಿವನೇ ಪತಿಯಾಗಲಿ ಅಂತ ಪ್ರತಿಜ್ಞೆ ಮಾಡಿ ಹಾರಿದಳು ದಾಕ್ಷಾಯಣಿ. ಹೀಗಾತು ಒಂದು ಕೂಡಲೇ ವೀರಭದ್ರನ ಕಳಿಸದ ಅನ್ನೋದಾದ ಹಾಳು ಮಾಡಿದಾಗ ಕಥೆ ಬ್ಯಾರೆ. ಹೊರತು ದಾಕ್ಷಾಯಣಿ ಯಾವಾಗ ಸತ್ತು ಶಿವ ತಪಸ್ಸಿನಾಗ ಮೈ ಮರೆತು ಬಿಟ್ಟ. ಘೋರ ತಪಸ್ಸು ಸಮಾಧಿ. ಆ ಸಮಯದಲ್ಲಿ ತಾರಕಾಸುರ ಅಂತಕ್ಕಂಥ ರಾಕ್ಷಸ ಬ್ರಾಹ್ಮಣಲ್ಲೇ ತಪಸ್ಸನ್ನ ಮಾಡಿ ಅವೊಂದು ವರ ಕೇಳ ಸಾಯಬಾರದು ಅಂತ. ಬಹುಶಃ ನಮಗೂ ನಿಮಗೂ ಇದೊಂದು ಸಾಯಬಾರ್ದು ಅಂತ ಹೇಳ್ತೀವಿ.
ಸಾವನ್ನ ನಾವು ಮಾಡ್ತಿರ್ಬೋದು, ಯಮ ಮಾಡ್ತಿರಂಗಿಲ್ಲ. ಅವ್ನ ಲಿಸ್ಟ್ದಾಗ ಅದ ನಮ್ಮ ಹೆಸರು, ಯಮನ್ ಲಿಸ್ಟ್ದಾಗ ನಮ್ಮ ಹೆಸರ ಐತಿ. ಸಾಯಲಾರ್ದಂಗ ಹೊರ ಕೊಡಾಕ್ ಬರಂಗಿಲ್ಲ ನಮ್ಮ ಬ್ರಹ್ಮ. ಹುಟ್ಟಿದ ಬಳಿಕ ಸಾಯಲೇಬೇಕು. ಜಾತಸ್ಯ ಮರಣಂ ಅಂದ್ರೆ ಏನ್ ಮಾಡ್ಬೇಕು? ಅವನ್ ಗೊತ್ತ, ಅವ್ನ್ ಬಾಳ ಹುಷಾರ. ಅವನ್ ವಿಚಾರ ಮಾಡಿದ, ಪರಮಾತ್ಮ ಅಂತೂ ಸಮಾಧಾನ, ಅವನಂತೂ ಮದುವೆ ಆಗಂಗಿಲ್ಲ. ಪಾರ್ವತಿ ಪರಮಾತ್ಮನ ಮಗನಿಂದ ನನ್ನ ಮರಣ ಆಗಲಿ ಅಂತ ಬೇಡ್ಕೊಂಡ. ಮುಗಿತು ಕಥೆ. ಶುರು ಮಾಡಿದ ತಪಾಸ್ತು ಅಂದವ. ಶುರು ಮಾಡಿದ ಮಂದಿನ ಕಾಡಕೈತೆ, ಎಲ್ಲ ಮಾಡಕೈತ. ಎಲ್ಲಾ ದೇವತೆಗಳು ಹೋಗಿ ಬ್ರಹ್ಮನಿಗೆ ಏನ್ ಮಾಡ್ತೀನಿ ಎಲ್ಲ ಕೆಲಸ, ನಮ್ಮ ಕಾಡಕೈತ ನಮ್ಮ ಕಾರಕಾಸುರ. ಅವ್ರಂದ್ರು, ಆ ದಾಕ್ಷಾಯಣಿ ಪಾರ್ವತಿಯಾಗಿ ಹುಟ್ಟಿದ್ದಾಳೆ, ಪರ್ವತರಾಜನ ಮಗಳಾಗಿ. ಆಕೆರೆ ಶಿವನನ್ನೇ ಲಗ್ನ ಮಾಡ್ಬೇಕಂತ ಹೇಳಿ ತಪಸ್ಸು ಮಾಡಕತ್ತಾರ. ಇವ್ ಹ್ಯಾಂಗಾರ ಮಾಡಿ ಶಿವನಿಗೂ ಪಾರ್ವತಿಯು ಲಗ್ನ ಮಾಡಿ ದೊಡ್ಡ ಕಥೆ. ಗಿರಿಜಾ ಕಲ್ಯಾಣ ಅಂತ ದೊಡ್ಡ ಕಥೆ ಅದ. ಎಲ್ಲಾರು ಹಂಗಾರೆ ಏನ್ ಮಾಡ್ಬೇಕು? ಪರಮಾತ್ಮ ಅಂತೂ ಸಮಾಧ ಕುಂತಾನ, ಅವನ್ನ ಉತ್ಥಾನ ಮಾಡಬೇಕು. ಕಾಮನ್ ಅಂತಕ್ಕೂ ಆದ್ರೆ ಎಲ್ಲಾ ದೇವತೆಗಳು ನೀವು ಹೋಗಿ ಪರಮಾತ್ಮ ಮೇಲೆ ಬಾಣ ಪ್ರಯೋಗ ಮಾಡು, ಅವ ಉತ್ಥಾನ ಆಗ್ತಾನ. ಮದುವೆ ಮಾಡ್ತೇನೆ ಗೌಡ ಪಾರ್ವತಿ ಊರಲ್ಲಿಂದು. ಪಾರ್ವತಿ ಊರ ಮದುವೆ ಮಾಡ್ತೀವಿ, ಆವಾಗ ಮಗ ಹುಡ್ತಾನೆ. ಹೆಚ್ಚ ಅವನ ಮೊದಲು ನಾ ಶಿವನ ಮೇಲೆ ಬಾಣ ಪ್ರಯೋಗ ಮಾಡಿ ಅವ್ರು ಹೆಂಗ ಹೇಳ, ಈ ಸಾಯವಲ್ಯಾಕ ದೇವತೆಗಳ ಕಲ್ಯಾಣ ಆಗ್ತದ, ಹೋಗು ಅನುಕೂಲ ಆಗ್ಲಿ ಅಂತ ಬಾಣ ಪ್ರಯೋಗ ಮಾಡಿದ. ಶಿವ ಉತ್ಥಾನ ಆಗ ಕಣ್ಣು ನೋಡಿದ, ಮುಂದಿದ್ದಿಲ್ಲ ಸುಟ್ಟ, ಕಾಮನ ಸುಟ್ಟ. ಅಷ್ಟೊಳಗೆ ಪಾರ್ವತಿನ ಕರ್ಕೊಂಡು ಬಂದು ಶಿವನಿಗೆ ಮದುವೆ ಮಾಡಿದರು. ಆ ಹುಡುಗನ ಅವನ ಹಟ್ಟಿಗೆ ಷಣ್ಮುಖ ಹುಟ್ಟಿದ ತಾರಕಾಸುರನ ಬಂದ. ಇದು ಕಾಮಂದು. ಅಂಥವ್ ಸಹಿತ ಬಿಟ್ಟಿಲ್ಲ ಅಂದ್ರ ಇದು ಪ್ರಕೃತಿ ಚಂದ. ಕಾಮಕ್ಕ ಪ್ರೇಮ ಅಂತ ಹೆಸರಿಟ್ಟಿದ ಹುಚ್ಚು. ಕಾಮ ಬ್ಯಾರೆ, ಪ್ರೇಮ ಬ್ಯಾರೆ. ಏನ್ ವ್ಯತ್ಯಾಸ ಅದ ರೀ? ಕಾಮ ಅವಂದಲ್ಲ, ಆಕೆ ಮತ್ತೊಬ್ಬಕ್ಕೆ ಪ್ರತಿಫಲದ ಇಚ್ಛೆ ಅದ. ಪ್ರೇಮದಾಗ ಪ್ರತಿಫಲದ ಇಚ್ಛೆ ಇಲ್ಲ, ಕೊಡುದು. ಪ್ರೇಮ ಬ್ಯಾರೆ, ಕಾಮ ಬ್ಯಾರೆ. ಆಕೆ ಪ್ರೇಮಿಸಿದಂತ ನಿಕ್ಕ ಕಾಮ ಇದ್ದಂಗ. ಪ್ರೇಮ ಬೇರೆ, ಕಾಮ ಬೇರೆ. ಆದ್ದರಿಂದ ಈ ಕಾಮ ಮತ್ತು ಮೃತ್ಯು ಇವರಿಬ್ರು ಯಾರನ್ನೂ ಬಿಟ್ಟಿಲ್ಲ. ಇಲ್ಲಿ ಕೇಳ್ತಾ ಇದ್ದಾರೆಲ್ಲ, ಮದನ ಮಾತ್ರ ಮೃತ್ಯು ಭಯದಿ ಕುದಿ ಕೋಟಲಿ ಬಂಬ ಜನರನ್ನು ಚದುರತನದಲ್ಲಿ ಬೋಧಿಸುತ್ತಾ ಭಯವ ಕೆಡಿಸುತ್ತಾ ಹದನಗೊಳಿಸುತ್ತ ಅವರ ಮುಕ್ತಿಯ ಸದನದಲ್ಲಿರಿಸುತ್ತ ಸುಖದ ಸುದಯ ನೀಡಿದ ಯೋಗಿ ಶಿವಪುತ್ರೇಶ ವಂದಿಸಿದೆ. ಪುಣ್ಯಾತ್ಮ ಈ ಶಿವ ಈ ಕಾಮ ಈ ಮೃತ್ಯುವಿನ ಭಯದಿಂದ ಜನರನ್ನು ದೂರ ಮಾಡಬೇಕಂತ ಹೇಳಿ ನಿಜವಂತ ಶಾಸ್ತ್ರಕ್ಕೆ ಟೀಕಾ ತಾತ್ಪರ್ಯಗಳನ್ನು ಬರೆದು ಅದನ್ನೇ ಬೋಧಿಸುತ್ತ ಅವರ ಭವವನ್ನ ನಾಶ ಮಾಡಿ ಅವರ ಮುಕ್ತಿಯ ಸದನದಲ್ಲಿ ಇರಿಸಿರ್ತಕ್ಕಂಥ ಆ ಶಿವಪುತ್ರ ಯೋಗಿ ಅನಂತ ಪ್ರಣಾಮಗಳು. ಹಿಂದೆ ತಾನೇ ಹೇಳಿದ ಅನುಬಂಧ ನಾಲ್ಕರ ನೆನಪುಗೊಡುತ್ತದೆ. ಹೊಂದಿಕೊಂಡಿರಲಾತ ತಾನೇ ಧನ್ಯನೆಂದೆನುತ್ತ ಕೊಂದು ತಿನ್ನುವ ಮಾಯೆಯನ್ನು ಹಿಡಿತಂದು ಶೂರದಲ್ಲಿಕ್ಕಿದ
ನಿಜ ಬಂಧು ನಿಜಗುಣ ಶಾಸ್ತ್ರಕ್ಕೆ ಹೇಳುತ್ತದೆ ಶಿವಪುತ್ರ ಸ್ವಾಮಿಗಳಿಗೆ ಆರೂಢ ಸ್ವಾಮಿಗಳು ಮಾತಾಡ್ತಾನ ಇನ್ನ ಟೈಮ್ ಕೊಡ್ಬೇಕು ಅವನಿಗೆ ಕರೆ ಅಂದ್ರೆ ಏನ್ ಹೇಳ್ತಿದ್ರು ನಿಜಗುಣರ ಶಾಸ್ತ್ರ ಹಿಂದೆ ತಾನೇ ಪೇಳಿದ ಅನುಬಂಧ ನಾಲ್ಕರ ಅನುಬಂಧ ನಾಲ್ಕು ಗೊತ್ತದನ್ರಿ ಅಧಿಕಾರಿ ಸಂಬಂಧ ವಿಷಯ ಪ್ರಯೋಜನ ಸುಮ್ ಹೆಸರೇ ಗೊತ್ತಿರ್ಲಿ ನಾವು ಮಾಡೋದು ಹಿಂದಿಡಲ್ಲ ಅಲ್ರಿ ಅಧಿಕಾರಿ ಸಂಬಂಧ ವಿಷಯ ಹಿಂದೆ ಹೇಳ್ಕೊಂಡ್ ಬಂದಾರ ಆ ಸಂಬಂಧಗಳನ್ನ ಬಂದ ನನ್ನ ನೆನಪು ಬರುತ್ತದ ಹೊಂದಿಕೊಂಡ್ಲಾತ ತಾನೇ ಧನ್ಯ ನೆನೆಸು ಈ ನಾಲ್ಕು ಸಂಬಂಧಗಳನ್ನ ಯಾರು ಹೊಂದಿಕೊಂಡಿದ್ದಾರೆ ಅವನೇ ಧನ್ಯ. ಒಂದು ತಿನ್ನುವ ಮಾಯನ್ನು ಹಿಡಿತಂದು ದೂರದಲ್ಲಿ ಶಾಸ್ತ್ರತೆ ಹೇಳುತ್ತೆ ನಿರ್ಧರಾರೂಢ. ಒಂದು ತಿನ್ನುವ ಮಾಯನ್ನು ಹಿಡಿತಂದು ಮಾಯೆಗೆ ಅನೇಕ ಲಕ್ಷಣಗಳು ನಿಜಗುಣ ಶಿವದು ಮಾಯೆ ಒಂದು ಲಕ್ಷಣ ಬರ್ದಾರೆ. ಇಬ್ಬರಿಗೆ ಅಲ್ಲಿ ಕುರ್ಚಿ ಮೇಲೆ ಕುಂತು ಶೇರ್ ಮಾಡೋದ್ರಲ್ಲ ಅದೇನು ಅಂತ ಕೇಳಿದ್ರೆ ಇಲ್ಲದುದಾಗಿಯೂ ಉರುದೆನಿಸಿತು ಎಲ್ಲೆಲ್ಲಿ ನೋಡಿ ತನ್ಮಯವಾಗಿ ಬಲ್ಲವರ್ಗಾದೊಡ ಅಕ್ಷರ ನೀವು ತೀ ಪರಿಯೋ ಇರ್ತದದು ಮಾಯ ಮನದನ್ನೇ ಮಾಯ ಅಂದ್ರೆ ಏನ್ ಹೇಳ್ತೀನಿ ಕೇಳಿ. ಮಾಯ ಅಂದ್ರೆ ಏನು? ಇಲ್ಲ ಇಲ್ಲ ಕರೆ ಐಕನಿಶ್ವನ್ ಒಂದು ವಿಷಯ ಮೊದಲು ಇಲ್ಲಂತ ನಿರ್ಣಯ ಮಾಡ ನಾವು ಇಲ್ಲದಾಗಿ ಇಲ್ಲದ್ದು ಜನರಿಗೆ ಹಿಂಸ ಯಾಕೆ ಕೊಡ್ಸುತ್ತೆ? ಇಲ್ಲದ್ದು ಇಲ್ಲದ ಬಂಚು ಮಗ ಏನ್ ಯಾರ ಹೊಂದ ಇಲ್ಲದತ್ತೀರಿ ಮತ್ತದು ಹೆಂಗ ದುಃಖ ಕೊಡ್ತದ್ರಿ ಅಂತ ಕೇಳಿದ್ರೆ ಇಲ್ಲದುದಾಗಿ ಇಲ್ಲದ ಕರೆ ಐತಂದು ಒಂದು ಭಾವನೆಯನ್ನು ಉಂಟು ಮಾಡಿ ರಾತ್ರಿ ಹುಡುಗರು ಅವು ಮಕ್ಕಳು ನಿದ್ದೆ ಹಚ್ಚಂಗಿಲ್ಲ ಅವು ಚಿಲ್ಕ ಮಾಡ್ತಿರ್ತಾರ. ಹುಡುಗಿ ಏನ್ ಮಾಡ್ತಾಳ ಕಪ್ಪನ ಚಿಮಣಿ ಆರಿಸ್ತಾಳ ಬಹುಬಂತ ಅಂತಾಳ ಬಹುಬಂತ ಅಂತೇಳಿ ಬಹು ಅನ್ನೋದೊಂದು ನೀವು ಇರ್ಬೇಕು ಅಂತೇಳಿ ಇಲ್ಲದ ಬಹುವನ್ನ ಐತಂತ ಉಂಟು ಮಾಡಿಕೊಂಡು ನಿದ್ದೆ ಹಚ್ತಾವ. ಹೌದಲ್ಲ? ಅಲ್ಲೇ 18 ವರ್ಷ ಹುಡುಗರನ್ನು ಬಹುಬತ್ತ ತೋಟದಾಗ ನೋಡೋಣ ಅದು ನಾವ ಹೌದ್ರಿ. ಇಲ್ಲದುದಾಗಿ ಉಳ್ಳುದೆನಿಸಿದವರು ತೆಲ್ಲಲ್ಲಿ ನೋಡಿ ತನ್ಮಯವಾಗಿ ಜಗವ ಸುತ್ತಿರುವುದು ನಿನ್ನಯ ಮಾಯ ನಿನ್ನ ಸುತ್ತಿರುವುದು ನನ್ನಯ ಮನ ನೋಡ. ತನ್ಮಯ ಕಾರಣ ಕಾರ್ಯಗಳು ತನ್ಮಯ ತನ್ಮಯ ಗೊತ್ತಾಗತ್ತೆ. ತನ್ಮಯ ಮಗಳು ಇರ್ತಾಳ, ಮಗಳು ಡಾಕ್ಟರ್ ಉಪ್ಪ ಕೈಯಾಗ ಕಾಣಿಸ್ತಿತ್ತು ಹತ್ತಿತ್ತು ನೀರಾಗ ಒಯ್ಯಿರಿ ಒಂದ್ 10 ನಿಮಿಷ ಬೆಳಿಗ್ಗೆ ಕೂತಿದ್ ಬಾಜು ಕೂತಿದ್ದ ಅವ್ರ ಆಗ್ಯಾರ ತನ್ಮಯ ಮಯ ಬಿಳಿ ಸೀರೆ ತಗೊಂಡಿದ್ಲು. ನಮ್ಮ ನಿಮ್ಮ ಮನಸ್ಸು ಬ್ರಹ್ಮ ಮಯ ಆಗ್ಬೇಕು. ಆವಾಗ ನಮ್ಗೆ ಮೋಕ್ಷ ಆಕತಿಲ್ಲ. ಸೊಮ್ಮ 4 ಪ್ರವಚನ 4 ಶ್ಲೋಕ ಏನಾಗಂಗಿಲ್ಲ ಕೆಲಸ ಏನಾಗುವುದಿಲ್ಲ. ತನ್ಮಯ ತನ್ಮಯವಾಗಿ ಬಲ್ಲವರ್ಗಾದೋಡಿ ಅಕ್ಷರ ನೀವು ತೈಪರಿ ನೋಡಿ. ಇದಕ್ಕೆ ಹೌದನಕ್ಕೂ ಬರೋದು ಆಗನಕ್ಕೂ ಬರೋದು ಸದ್ ವಿಲಕ್ಷಣ ಮಿಥ್ಯ. ಮಿಥ್ಯತ್ವ ಅಂದ್ರೇನು? ಸತ್ತು ಅನ್ನಕ್ ಬರಂಗಿಲ್ಲ, ಮಿಥ್ಯ ಅನ್ನಕ್ ಬರಂಗಿಲ್ಲ, ಸದ್ ವಿಲಕ್ಷಣ. ಬಲ್ಲವರ್ಗಾದೋಡಿ ಅಕ್ಷರ ನೀವು ತೈಪರಿ ಇರ್ತದ ಮಾಯೆ ಮನವನ್ನೇ ಅಂತ ಮಾಯೆಗೆ ನಿಜಗೊಂಡು ಹೇಳಿದ್ರೆ ಅಲ್ಲಮ ಪ್ರಭುಗಳು ಮಾಯೆ ಲಕ್ಷಣ ಹೇಳ್ತಾರೆ. ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆ ಅಲ್ಲ
ಮಣ್ಣು ಮಾಯ ಎಂಬರು ಮಣ್ಣು ಮಾಯ ಅಲ್ಲ, ಹೊಣ್ಣು ಮಾಯ ಎಂಬರು ಹೊಣ್ಣು ಮಾಯ ಅಲ್ಲ. ಮಾನವನ ಮನದ ಮುಂದನ ಆಸೆ ಮಾಯೆ ನೋಡ ಗುಹೇಶ್ವರ. ಹೌದಲ್ರಿ? ಯಾವ್ದು ಮಾಯ? ಆಸೆ ಮಾನವನ ಮನದ ಹೆಣ್ಣು ಮಾಯ ಅಲ್ಲ, ಅದು ಪರಮಾತ್ಮನ ವಸ್ತು. ಹೆಣ್ಣು ಅವನ ಮಾಡನು, ಗಂಡನ ಅವನ ಮಾಡ್ಯಾನ. ಹೌದಲ್ರಿ? ಹೆಣ್ಣು ಮಾಯ ಎಂಬರು ಹೆಣ್ಣು ಮಾಯ ಅಲ್ಲ, ಮಣ್ಣು ಮಾಯ ಎಂಬರು ಮಣ್ಣು ಮಾಯ ಅಲ್ಲ. ಮಾನವನ ಮನದ ಮುಂದನ ಆಶೆ ಮಾಯೆ. ಅಕ್ಕ ಮಹಾದೇವಿ ಕೇಳ್ರಿ, ಅಕ್ಕನ ನಮೂನೆ ಹೇಳ್ತಾಳ. ಪುರುಷನ ಮುಂದೆ ಸ್ತ್ರೀ ಎಂಬ ಅಭಿಮಾನವಾಗಿ ಕಾಡಿತ್ತು ಮಾಯೆ, ಸ್ತ್ರೀಯ ಮುಂದೆ ಪುರುಷನೆಂಬ ಅಭಿಮಾನವಾಗಿ ಕಾಡಿತ್ತು ಮಾಯೆ. ಚನ್ನಮಲ್ಲಿಕಾರ್ಜುನ ಹೊಲದ ಶರಣಂಗೆ ಮಾಯೆ ಇಲ್ಲ, ಮರ ಇಲ್ಲ, ಜ್ಞಾನವೂ ಇಲ್ಲ. ಅವರವ್ರ ದೃಷ್ಟಿಕೋನ ನೋಡ್ರಿ ಹೆಂಗದ. ಸ್ತ್ರೀಯ ಮುಂದೆ ಪುರುಷನೆಂಬ ಅಭಿಮಾನವಾಗಿ ಕಾಡಿತ್ತು ಮಾಯೆ. ಪುರುಷನ ಮುಂದೆ ಸ್ತ್ರೀ ಎಂಬ ಅಭಿಮಾನವಾಗಿ ಕಾಡಿತ್ತು ಮಾಯೆ. ಅವರು ಆ ರೀತಿ ಮಾಯೆ ನಿರ್ಮಾಣ ಮಾಡ್ಯಾರ. ಆದ್ದರಿಂದ ಅವ್ರವ್ರಿಗೆ ಆ ರೀತಿಯಿಂದ ಹೇಳ್ಯಾರ. ಇಲ್ಲಿ ಏನ್ ಹೇಳ್ಯಾರ ಅಂತ ಕೇಳಿದ್ರ, ಇಲ್ಲಿ ಒಂದು ಏನು ಹೊಂದಿಕೊಂಡಿರಲಾತ ತಾನೇ ಧನ್ಯ, ಕೊಂದು ತಿನ್ನುವ ಮಾಯೆಯನ್ನು ಹಿಡಿತಂದು ಶೂಲದ ಲಿಕ್ಕಿರ ನಿಜ ಬಂದು ನಿಜಗುಣ ಶಾಸ್ತ್ರ ಕೈಯುತ್ತಿರಿದ ಆರೂಢ. ನಿಜಗುಂಡ್ರು ಕೊಂದು ತಿನ್ನುವ ಮಾಯೆಯನ್ನು ತಂದು ಅಲ್ಲ ಏನ್ ಮಾಡಿದ್ರು? ತಂದು ನಿಜ ಬಂದು ನಿಜಗುಣ ಶೂಲದ ಲಿಕ್ಕಿರ ಮಾಯ ಊರ್ ಹಾಕಿರುತ್ತಾವ. ನಿಜುಣಪ್ಪ, ನೀವೇನ್ರಿ ಮಾಯ ಊರ್ ಹಾಕಿರ? ನಿಮಗ ಹಾಕಿ ಸಿಗುವಲ್ಲ ಐತಿ, ಏನ್ ಮಾಡೋದು? ಅಲ್ಲಿಗೆ ಬಂದವ್ರು ಹಣೆ ಬಾರ. ಮಾಯ ಕಾಟದಿಲ್ಲ. ಆದ್ದರಿಂದ ಎಲ್ಲರೂ ಬಂದಾರ. ಮಾಯಗೆ ಇನ್ನೊಂದು ಮಾತು ಬರೀತಾ ಇದ್ದಾರೆ, ದೈವೀ ಹೇಷ ಮಮ ಮಾಹಿ ದುರತ್ಯಯ ಅನೇವೇ ಪ್ರಪದ್ಯಂತೆ ಮಾಯಾಮೇತಂ ತರಂತಿ. ದೈವೀ ಹೇಷ ಗುಣಮಯಿ, ತ್ರಿಗುಣಯುಕ್ತವಾಗಿರ್ತಕ್ಕಂಥ ಈ ನನ್ನ ಮಾಯೆ ಆಫೀಸ್ನಾಗೆ ಆಯಾರ ನೋಡ್ಕೊಂಡು ಅಂದ್ರೆ ಮಾಮೇವೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಮಾಮೇವೇ ಪ್ರಪದ್ಯಂತೆ, ನನ್ನನ್ನೇ ಯಾರು ಭಗವಂತ ಗೀತಾ. ಅದು ಇನ್ನೊಂದು ಕಡೆ ಓದಿದ್ದೀನಿ ಮೊನ್ನೆ, ಪರಮಾತ್ಮನ ಬಾಗಿಲ ಮುಂದೆ ಮಾಯಿ ಎನ್ನುವ ನಾಯಿ ಸಾಕ್ಯಾನತ್ತ ಪುಣ್ಯಾತ್ಮ. ಯಾರು ಮನೆಗೆ ಬಂದಿದ್ರೇನ? ಪರಮಾತ್ಮ ಅವನ ಬಾಗಲ್ದಾಗ ಕೂತ್ಬೇಕದ, ಸಾಮಾನ್ಯರು ಹೋಗ್ಬಿಡುದಿಲ್ಲ. ಹಂಗ್ರಿ ಮತ್ತೆ ಯಾರು ಇಬ್ರು ಮಾತ್ರ ಹೋಗ್ಲಕ್ ಸಾಧ್ಯದ ಅಂತ. ಅವ್ರು ಯಾರಿಬ್ರು ಹೇಳ್ರಿ? ಅಂದ್ರ ಅಲ್ಲಿ ಬರ್ದಾರ, ಒಬ್ಬ ಭಕ್ತ, ಇನ್ನೊಬ್ಬ ಜ್ಞಾನಿ. ಒಬ್ಬ ಭಕ್ತ ಸಾಕಾರ ಮನಿ ಮುಂದೆ ನಾಯಿ ಇರ್ತಾವ ಗೊತ್ತಿಲ್ರಿ. ಸಾವುಕಾರ ಗೆಳೆಯ ಬಂದ ಅಂದ್ರ ನಾಯಿ ಬಾರೋರ ಬರ್ತೈತಿ. ಅವ್ ಗೆಳೆಯ ಮತ್ತಂದ್ರ ಸಾವುಕಾರ, ಅವ್ ಹೊರಗೆ ಬಂದಂದ್ರ ಸರ ಅಂತಾನ ಒಳ ಹೋಗ್ತ. ಇವ್ ಭಕ್ತ, ಅವ ನಾವು ಕರೆದು ಅವ್ನು ಕೇಳಿಸ್ಬೇಕು. ನಾವೆಲ್ಲ ಕರೆ ಕಟ್ಟಿದ್ದೇವೆ, ಅವ್ನು ಕೇಳಿಸ್ಬೇಕು. ಅಂದ್ರೆ ಭಕ್ತ ಕೂಗಿದ ಅಂದ್ರೆ ನಾನ್ ಮ್ಯಾಲಿಂದ ಮ್ಯಾಲ ಒಂದು ಮಾತು ಹೇಳ್ತಿರ್ತೀನಿ. ಈ ಮ್ಯಾಲಿನ ಮ್ಯಾಲ ಫೋನ್ ಬರ್ತಾವಲ್ಲ ನಿಮಗೆ, ಆ ಮೇಲೆ ಫೋನ್ ಮಾಡೋರ್ದು ಯಾರು ಅಂತ ಕೇಳಂಗಿಲ್ಲ. ಕಲ್ಲಪ್ಪಲ್ಲೇನು ಕಲ್ಲಪ್ಪಲ್ಲೇನು ಧ್ವನಿ ಮೇಲೆ ನೀವು ಗುರ್ತ ಹಿಡ್ತೀರಿ. ಯಾಕೆ? ಹೆಚ್ಚು ಸಂಬಂಧ ಇರುವುದರಿಂದ ಧ್ವನಿ ಮೇಲೆ
ಗೊತ್ತಾಗಿದೆ. ನಾವು ಪರಮಾತ್ಮ ದಿನ 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 ನೆನಪು ಮಾಡುವುದರಿಂದ ನಮ್ಮ ಧ್ವನಿ ಇದು ಹುಬ್ಬಳ್ಳಿ ಭಕ್ತನ ಧ್ವನಿ ಅಂತ ಗೊತ್ತಾಗತ್ತ ಅವನಿಗೆ. ಕೃಷ್ಣ ಅಂತಂದೊತ್ತ ಸೀರಿ ಬಂದು ನಾವು ನಾಯಕ ಕೃಷ್ಣ ಅಂತ ಒಂದ್ ಜೋಡಿ ದೋತ್ರಗಳು ಏನ್ ಮಾಡ್ತೀರಿ? ಗುರ್ತ ನಮ್ಮ ಧ್ವನಿ ಅವ್ನು ಗುರ್ತಾಗಬೇಕಾಗಿತ್ತಂದ್ರ ಹೌದಲ್ರಿ. ಮತ್ತೆ ಮೇಲೆ ಮೇಲೆ ಫೋನ್ ಬಂದಿತ್ತಂದ್ರ ಗುರ್ತಾಕತಿ, ಧ್ವನಿ ಮೇಲೆ ಗುರ್ತ. ಹಾಗೆ ಒಬ್ಬ ಭಕ್ತ ಧ್ವನಿ ಮೇಲೆ ಗುರ್ತ ಹಿಡ್ಕೊಂಡು ಪರಮಾತ್ಮ ಹೊರಗ್ ಬರ್ತಾನ, ಅಯ್ಯ ಅಡಿ ಅಂತಾನ, ಬಾ ಅಂತ ಕರ್ಕೊಂಡ್ ಇನ್ನೊಬ್ಬ ಏನ ಬೇರೆ ಜ್ಞಾನಿ. ನೀವು ಒಟ್ಟು ಉತ್ತರ ಕೊಟ್ರೆ ನನಗೆ ಹುಟ್ಟು ಬರ್ತೈತೆ, ಮತ್ತಂಗಿಲ್ಲ ಮಾಡಿ ಹೊಂಟು ಹಾಕಿನ ಕಲ್ತು ಇನ್ನೊಂದು ಎಷ್ಟು ಶ್ರಮ ಪರಿಶ್ರಮ ಇರ್ತೈತಿ ಗೊತ್ತಿಲ್ಲ ನಿಮಗ. ಇನ್ನೊಬ್ಬ ಜ್ಞಾನಿ. ಜ್ಞಾನದ ಕೈಯಾಗ ಬಡಿಗಿರ್ತೈತೆ ಅವಂದು ಜ್ಞಾನಿಗೆ. ಬ್ರಹ್ಮ ಸತ್ಯಂ ಜಗನ್ ಮಿಥ್ಯ ಜೀವ ಬ್ರಹ್ಮ ಇವ ಅಪರ. ಈ ಬಡಿಗೆ ಹಿಡ್ಕೊಂಡ್ ಬಂದಂದ್ರ ಅಯ್ಯಪ್ಪ ಅಂತಾನ ಹಿಂದೆ ಸುದ್ದಿ ಬಡಿಗೆ ನೋಡಿ ಅಲ್ಲ. ಆದ್ದರಿಂದ ಮಾಯೆ ನಾಯಿ ಪರಮಾತ್ಮ ಬಾಗಲ್ದಾಗ ಯಾವಾಗಲೂ ಕಾವಲ ಮಾಡ್ತಿರ್ತಾರ. ಅಂತಹ ಮಾಯೆಯನ್ನು ಹಿಡಿತಂದು ಶೂಲದಲ್ಲಿಕ್ಕಿದ ನಿಜಗುಣ ಇಟ್ಟಿಗೆ ಅಂತ ಮಾಯನ್ನು ತಂದು ಶೂಲಕ್ಕೇರಿಸಿದಂತ ಯಾರವ ನಿಜಗುಣ. ಅವನ ಶಾಸ್ತ್ರವನ್ನ ಸಿದ್ಧಾರೂಢರು ಶಿವಪುತ್ರೇಶನಿಗೆ ಬೋಧಿಸುತ್ತಾರೆ. ಅಲ್ಲಿಗೆ ಶಿವಪುತ್ರತ ಕೈವಲ್ಯ ಪದ್ಧತಿಯಲ್ಲಿ ಜೀವನು ನಿಲ್ಲುವ ಸ್ಥಾನಗಳು ತಾವೈದಂತು ಭಾವಿಸಲು ಬಲ್ಲವರು ತಾವಲ್ಲಿ ಮೊದಲಿನ ಚಲ್ವ ಮೂರನ್ನು ತಿಳಿದು ಮನಸ್ಸಿನ ಕ್ಷುಲ್ಲಕದ ಮಲದೋಷ ಕಳೆಯವು ಎಂದು ಪೇರುವರು. ಪ್ರತಿಯೊಬ್ಬ ಮನುಷ್ಯನ ಅಂತಃಕರಣದೊಳಗೆ 3 ದೋಷಗಳು ಅದಾವ. ಅವು ಯಾವ್ಯಾವ್ದೇ? ಮಲ, ಕ್ಷೇಪ, ಆವರಣ. ಮಲದೋಷ ಅಂದ್ರೆ ಏನು? ಅದೋಷ ಅಂದ್ರೆ ಪಾಪ, ಅನಂತ ಜನ್ಮದಲ್ಲಿ ಸ್ಟಾಕ್ ಆಗಿತ್ತದ ಪಾಪ. ಪಾಪನು ಅಂತಃಕರಣದೊಳಗತಿ, ಪುಣ್ಯವು ಅಂತಃಕರಣದೊಳಗತಿ, ಜ್ಞಾನವು ಅಂತಃಕರಣದೊಳಗತಿ, ಪರಮಾತ್ಮ ಅಂತಃಕರಣದೊಳಗ ಅದ. ಹೌದಲ್ರಿ? ನಾ ಹೇಳುದು ತಪ್ಪಿದಂದು ಹೇಳ್ತಾರೆ, ನಾ ಒಪ್ಪಬರ್ತಾನ. ಪರಮಾತ್ಮ ಎಲ್ಲಾನು ಅದಲ್ಲ. ಅಜ್ಞಾನ ಎಲ್ಲೈತಿ, ಜ್ಞಾನ ಎಲ್ಲೈತಿ. ಮತ್ತ ಅದಕ್ಕಂತಾರ ಅವರು ಈ ಮನಸ್ಸಿನೊಳಗೆ ಶಿವಪುತ್ರ ಕೈವಲ್ಯ ಪದ್ಧತಿ ಅಂತಕ್ಕಂಥದ್ದೇನ ಅದ್ರೊಳಗೆ 3 ಶಿವಕಾರಣ ಜೀವ ನೇ. ಈ 3ನ್ನು ಗುರುಮುಖದಿಂದ ತಿಳಿದು ಅವುಗಳನ್ನ ಆಚರಣೆಯಲ್ಲಿ ತಂದು, ತಿಳಿದು ಅಂದ್ರೆ ಮುಗಿತ ತಿಳ್ಕೋಬಾರ. ತಿಳಿದು ಅಂದ್ರ ತಿಳಿಯುದ್ರೆ ಮುಗಿಯಂಗಿಲ್ಲ. ಅದನ್ನ ಆಚರಣೆಯಲ್ಲಿ ತಂದಾಗ ಜಾನನ ಅವ್ರ ಮಾನನ 2 ಶಬ್ದದ. ಜಾನನ ಅವ್ರ ಮಾನನ. ತಿಳಿಯುದು ಜಾನ ಅಂದ್ರೆ ತಿಳಿದು, ಮಾನನ ಅಂದ್ರೆ ಒಪ್ಪಿಕೊಳ್ಳುವುದು, ಪೂರ್ವಕವಾಗಿ ಒಪ್ಪಿಕೊಳ್ಳುವುದು. ನಾವು ತಿಳ್ಕೋತೀವಿ, ಒಪ್ಪಿಕೊಳ್ಳುವುದಿಲ್ಲ. ದೇಹ ನಾನು ಅನ್ನೋದು ಒಪ್ಪಿಕೊಂಡದಿಲ್ಲ, ಎಷ್ಟು ಗಟ್ಟಿಯಾಗಿ. ಆಮೇಲೆ ಸ್ವಾಮಿ ಲಾಗೋದು ಹೋಗೋಲ್ಲ. ಯಾರು ಅಲ್ಲಪ್ರಿ, ಅಲ್ಲಪ್ಪ ಮಗ ನೋಡ್ರಿ ಎಷ್ಟು ಗಟ್ಟಿ, ಎಷ್ಟು ಗಟ್ಟಿ. ಆ ಪರಮಾತ್ಮನೇ ನಾನು ಅನ್ನೋದು ಎಷ್ಟು ಗಟ್ಟಿ ಆಗಿತ್ತು ಅಂತ ಕೆಲಸ ಮುಗೀತ. ಬರಬೇಡ್ರಿ ಇಲ್ಲಿ, ಹೌದಲ್ರಿ? ಅದಕ್ಕ ಜಾನ ಅವ್ರ ಮಾನನ
ಅಂಗೀಕಾರ ಒಪ್ಕೋಬೇಕದ ನಾವು ಯಾವ ಅನಿತ್ಯ ಪದಾರ್ಥ ನಿತ್ಯ ಅಂತ ಒಪ್ಕೊಂಡಿದ್ದೀವಿ. ರಿಪೇರಿ ಆಗಲ್ರಿ ಅದು. ಅನಿತ್ಯ ಪದಾರ್ಥ ನಿತ್ಯ ಅಂತ ಒಪ್ಕೊಂಡಿದಿಲ್ಲ. ಅನಾತ್ಮದಲ್ಲಿ ಆತ್ಮ ಬುದ್ಧಿ, ದುಃಖದಲ್ಲಿ ಸುಖ ಬುದ್ಧಿ ಆಗ್ಯದ ಹೇಳ್ರಿ. ಇದಕ್ಕೆ ಏನ್ ಬೇಕಾದ್ರೆ ಇವ್ನು ಒಪ್ಕೊಂಡದ್ದು ನಾವು ಅದನ್ನ ಒಪ್ಕೊಂಡದ್ದನ್ನ ಆವತ್ತು ಒಪ್ಕೊಂಡು ನೀ ಆವಾಜ್ ಹತ್ತ ಕಡಿಮೆ ಮಾಡೋದಾಗುದ ನಿತ್ಯತ್ವ ನಿಶ್ಚಯ ಅಂತಾರ. ಮತ್ತೇನಿಲ್ಲ, ಅದು ನಾಶ ಮಾಡಂಗಿಲ್ಲ. ನಿವೃತ್ತಿ ಪದಕ್ಕ ನಾಶ ಬ್ಯಾರೆ ಅದ, ನಿತ್ಯತ್ವ ನಿಶ್ಚಯ ಅಂತ ಬ್ಯಾರೆ ಅದ. ನಾಶ ಬ್ಯಾರೆ, ಬರಂಗಿಲ್ಲ. ನಿತ್ಯತ್ವ ನಿಶ್ಚಯ ಬೇರೆ. ನಿಮ್ ಮುಂದೊಂದು ಕೊಡ ತರ್ಸೋದ್ ತೊಟ್ಟಿ ಬರ್ತದ, ಬಡಗಿ ತಗೊಂಡ್ ಹೊಡೆದ್ರ ನಾಶ ಆಗ್ತದೆ. ಇದು ಆನ್ಲೈನ್ ಹೊಡಿಬೇಡ್ರಿ, ಮಣ್ಣು ತಿಳ್ಕೊರಿ, ಅದು ನಾಶ ಆದಂಗ. ನಿತ್ಯ ಕೀಬೋರ್ಡ್ ಎರಡು ಅದರಲ್ಲೇ ಕನೆಕ್ಟ್ ಆಗ್ತಾವ. ಘಟವೇ 3 ಡಿವೈಸ್ ಕನೆಕ್ಟ್ ಖುಷಿ ಘಟವೇ ಲ್ಯಾಪ್ಟಾಪ್ ಕನೆಕ್ಟ್ ಮಾಡಿ ದಿಟ್ಟವೆಂದು ನಮ್ಗೆ ಮೋಹಿಪದ ಏನೇ ಅಂದೆ. ಕೀಬೋರ್ಡ್ ಆ ರೀತಿಯಾಗಿ ಇಲ್ಲಿ ನಾವು ಈ ದೋಷ ಅನ್ನುವಂಥದ್ದೇನದ ಮಲದೋಷ ಅದು ಸಂಗ್ರಹ ಮಾಡಿದೆವು. 84 ಲಕ್ಷ ಯೋನಿಗಳ ಮೂಲಕವಾಗಿ ಸಂಗ್ರಹ ಮಾಡಿದೆವು. ಈ ಪಾಪನೂ ಅಲ್ಲೇ ಅದ, ಪುಣ್ಯವೂ ಅಲ್ಲೇ ಅದ, ಪರಮಾತ್ಮನೂ ಅಲ್ಲೇ ಅದನ, ಅಜ್ಞಾನವೂ ಅಲ್ಲೇ ಅದ, ಜ್ಞಾನವೂ ಅಲ್ಲೇ ಅದ. ಪ್ರಾಬ್ಲಮ್ ಇಲ್ಲ ಅದು. ನನ್ಗ ಸಾಧಕ ಆಗಿರ್ತಾನೆ ಏನಾಗಿಲ್ರಿ. ಅವ್ ಏನ್ ಅಂತ ಕೇಳಿದ್ರೆ ಅವನ್ನೆಲ್ಲ ಕನ್ನಡಿ ಹೊಲಸಿತ್ತಂದ್ರ ಸಿಕ್ಕಿಲ್ಲ. ಅದು ನಮ್ಗೆ ಯಾರು ಮಾಡಂಗಿಲ್ಲ. ಎಲ್ಲಿ ಕೇಳಕ್ ಹೋಗ್ಬೇಡ್ರಿ, ನೀವ್ ಯಾರು ಮಾಡಂಗಿಲ್ಲ ಅಂತ ಹೇಳವ. ನಾವ್ ಯಾರು ಮುದ್ದೆಗಬ್ಬಿನ ನೀರೊಳಿಸಿದ ರದ್ದುವರು ಬಳಿಕ ಅದನ್ನೇ ಪಾತ್ರೆ ತಿದ್ದಿದ್ರ ತೇಲುವುದು ತಿಳಿಯಲ ಪಡೆಯಲಿ ಬುದ್ಧಿ ಭಕ್ತಿ ಸಂಸ್ಕೃತಿ ಧರ್ಮವನ್ನು ಬದ್ಧವಾಗಿ ಸಬದ್ಧವಾತ್ಮನ ತೀಳು ಜೀವನ್ ಮುಕ್ತವಾಗಿರುವುದು ಅನುಭವ. ಬುದ್ಧಿನ ಬಂದ, ಬುದ್ಧಿನ ಜೀವನ್ ಮುಕ್ತ. ಆತ್ಮ ಜೀವನ್ ಮುಕ್ತ ಆಗುದಿಲ್ಲ. ಅಕ್ಕ ನಿಮ್ ಕಡೆ ಅಂದ್ರೆ ಅಂದ್ರೆ ಎಲ್ಕತಕ್ಕ ಆತ್ಮನಿಗೂ ಬಂದಿತ್ತು ಅಂದಂಗ ಆತಲ್ಲ. ಈಗ ಜೀವನ್ ಮುಕ್ತ ಆಗ್ಯಾನ. ಆ ಬುದ್ಧಿ ಸಂಸಾರ ಧರ್ಮಗಳನ್ನು ಹೊತ್ಕೊಂಡೈತ ಅಂದ್ಮ್ಯಾಲ ಕರ್ತ ಈಗಾಯ್ತು. ಮುಂದೆ ಮೊಬೈಲ್ ಸಿಕ್ಕಿರ್ತಲ್ಲ ಅದನ್ನು ಓದ್ತಿರ್ತಾರಲ್ಲ. ಮಠದಿಂದ ಮಂದಿ ಬರ್ತಿದ್ರು. ಸಾವುಕಾರ ದಿನ ನೋಡಿದ ಅವ್ರು ಏನ್ ಐಟಮ್ ಏನೇ ಇದ್ರು ಇದು ಟೇಪ್ ಅದು ಸೌಂಡ್ ಅದ್ರ ಸಂಬಂಧ ಚಾಲು ಆಗಲಾಗ್ಯಾವ. ಅದಕ್ಕೆ ಅಲ್ಲಿ ಸ್ಪ್ರೇ ಮಾಡೋದನ್ನು ಗಾಡಿ ಲೈಟ್ ಹತ್ತುದು ಅವ್ರನ್ನೇ ಕೇಳ್ರಿ ತಂದು ಇವ್ ಪಾಪ ಅವೇ ಅಂತಲ್ಲೆಲ್ಲ ಉಪಯೋಗ ಆಗ್ತದೆ. ಏನಪ್ಪಾ ನೀವೇ ಮುಕ್ತಿ ಕೊಡ್ತೀರತ್ತ ಎಷ್ಟು ಕೊಡ್ತೀರಿ? ವೇಸ್ಟೇನ್ ಆಗಲ್ಲ. ಅದು ಯೂಸ್ ಏನು ಥ್ರೂ ಅದು ಎಟ್ ಯೂಸ್ ಆಗ್ತವೆ. ಈಗ ನೀ ಒಂದ್ಸಲ ಕಿವಿ ಡ್ರಾಪ್ಸ್ ಒಯ್ದು ಬಗ್ಗದ್ ಬಿಟ್ಟದು 10 ಎಕರೆ ಜಮೀನ್ತಿ 5 ಎಕರೆ ಬರ್ಕೊಡ್ತೀರಿ ಕೊಡ್ರಿ. ಎಲ್ಲ ಏನ್ ತಗೊಂಡ್ರು ಎಲ್ಲ ಯೂಸ್ ಏನು ಥ್ರೂ ಮನುಷ್ಯಾಗು ದುಡ್ಡು ಬೇಕಾಕೈತಿ. ನೀವು ಹೇಳ್ತೇನೆ ಸಾವುಕಾರ ಹಾಕತ್ತ ದುಡ್ಡಲ್ಲ ಏನ್ ನಡೆಯಂಗಿಲ್ಲ. ತಗೋರಿ ಕೊಡ್ರಿ, ಅದು ಇಟ್ಕೊಂಡು ಯಾಕೆ ಕೂತಾರಿ ಆಗುದಿಲ್ಲ. ನಿಮ್ ದೊಡ್ಡ ಬಿಲ್ಡಿಂಗ್ ಕಟ್ಟಿಸ್ಕೊಡ್ತಲ್ಲ, ಈ ಗುಡಿಸೋದಾಗ ಯಾಕೆ ಕೂತಾರೆ? ಕೊಡ್ರಿ ಮುಕ್ತಿ ಆಗುದಿಲ್ಲ. ಕಡಿ ಅಂದ ಎಷ್ಟು ಕರೆ ಕೊಡ್ತೀರಿ ನೀವು? ಹೇಳಿ ನಾನು ಎಡ್ಡ ಬೇಕು, ಅಡ್ಡ ಅವ್ ಯಾವ ನಾನು ನಂದು ಯಾಡ್ಕೊಂಡು ಮುಕ್ತಿ ಮಮಕಾರದಿಂದ ಗೊತ್ತದ ಈಗಿನ ಬಂಧನಂತೆ ಆನ್ಲೈನ್ದಾಗ ಹೇಳ್ತಿ ಕಟ್ಟಿಲ್ಲ ಪಾಪ ಏನ್ ಮಾಡಲ್ಲ. ಗಂಡ ಕಟ್ಟಿಕೊಂಡಿಲ್ಲ, ಯಾರಿಲ್ಲ. ನಮ್ಮ ಮಮಕಾರ ನಮ್ಮನ್ನು ಕಟ್ಟಿ ಅದ. ಸಾವುಕಾರ ಬಂದ್ ಡಗ್ರ ಹೊಡ್ಸಿದ ನೀನು ನಮ್ಮ ಸಾವುಕಾರ ಮುಕ್ತಿ ಖರೀದಿ ಮಾಡ್ಯಾರ. ಡಗ್ರ ಹೊಡ್ಸಾನ ಆಮಂದು ಕೊಟ್ಟಾನತ್ತ ಕೊಟ್ಟಾನ ಅಂತಂದಾನು
ಪ್ಯಾನ್ ನಂಬರ್ ಅಲ್ಲ ಬಹಳ ಕಷ್ಟದ ತಮ್ಮ. ಅದು ಅದಕ್ಕೋಸ್ಕರವಾಗಿ ಅವಲ್ಲ ಇಂತಹ ಮುಕ್ತಿಯನ್ನ ನಾವು ಗೊತ್ತಿದೆ, ಪಡೆಯಬೇಕಾಗಿತ್ತು ಅಂತಂದ್ರೆ ಮೊದಲನೇದು ಆ ನಂಬರ್ ಸ್ವೀಕಾರನೆ ಜೀವ. ನಂಬರ್ ಹರಿದಿದ್ರೆ 2002 ಹಾಕಿದ್ದು ನೆಕ್ಸ್ಟ್ ನಮ್ ಕಡೆ ಆಗಲ್ಲ. ಸ್ವೀಕಾರನೆ ಜೀವ ಸಂಬೋಧನ ಗೊತ್ತಿಲ್ಲ. ವಿಚಿತ್ರ ಆಗ್ತದೆ. ಮೂರನ್ನು ತಿಳಿದ್ರೆ ಆಚರಣೆಯಲ್ಲಿ ತಂದ್ರೆ ತಿಳಿದ್ರಲ್ಲ, ಆಚರಣೆಯಲ್ಲಿ ತಂದ್ರೆ 2000 ನೀವಿಬ್ರು ನಮಗ ಮನದೋಷ ಐತೈತ್ರಿ ನಮ್ಮ ಅಂತಃಕರಣದೊಳಗ. ಡಾಕ್ಟರ್ ಎದಿ ತೆಗೆದ ಆಪರೇಷನ್ ಮಾಡ್ತಾರೋ, ಇಟ್ಟು ಪುಣ್ಯ ಇತ್ತು ಇಟ್ಟು ಪಾಪ ಇತ್ತು ಅಂತ ಅವ್ರಿಗೇನ್ರಿ ಗೊತ್ತಾಗತ್ತೇನು? ಮತ್ತ ಐತಂತ ಹೆಂಗ ಅಂತೀರಿ ನೀವು? ನಿಮ್ಮನ್ನ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ನಾ ಹೇಳಕತ್ತೇನೆ, ಈ ಹೊರಗಿನ ಮಂದಿ ಏನು ಗುರುಗಳ ಮಲದೋಷ ಅಂತಾರತ್ತ, ಅದ ಆಗತ್ತ ಒಳಗ ಅದ ಯಾರಿಗಾರ ಸಿಕ್ಕತ್ತೇನು? ಕಣ್ಗೆರೆ ಕಂಡತ್ತೇನು? ಕಾಣಿಸಿಲ್ಲ. ಆದ್ರೆ ಐತಿ, ಕಾಣಿಸಂಗಿಲ್ಲ. ಯಾಕಂದ್ರೆ ಪುಣ್ಯ ಪಾಪಗಳಿಗೆ ಅದೃಷ್ಟ ಅಂತ ಕರೀತಾರೆ. ಎಂತಾರೆ? ಅದೃಷ್ಟ. ದೃಷ್ಟ ಅಂದ್ರೆ ಕಣ್ಣಿಗೆ ಕಾಣಿಸುವ, ಅದೃಷ್ಟ ಅಂದ್ರೆ ಕಾಣಿಸಲಾರದ. ಏತಲ್ರಿ? ಕಾಣಿಸಂಗಿಲ್ಲ, ಐತಿ. ನಮ್ಮ ಅದೃಷ್ಟ, ನಮ್ಮ ಪುಣ್ಯ ಪಾಪಗಳು ನಮ್ಮ ಬದುಕಿನ ಎರಡು ಗಾಲಿಗಳಿದ್ದಂಗೆ. ಇವ್ರ ಮ್ಯಾಗ ಹೊಂಟತ್ ನಮ್ಮದು ಬದುಕು, ಪುಣ್ಯ ಪಾಪ. ಅದು ಹ್ಯಾಂಗ ಐತ ತಿಳ್ಕೋಬೇಕು ಅಂತ ಕೇಳಿದ್ರೆ ಅನುಮಾನ ಪ್ರಮಾಣ ಅಂತ ಒಂದದ. ನೀವು ದೂರ ಗುಡ್ಡದಾಗ ಹೊಗೆಯನ್ನು ನೋಡ್ತೀರ, ಹೊಗೆ ಜ್ಞಾನ ಅಂತ ಪ್ರತ್ಯಕ್ಷ ಆಗ್ತದ. ಹೊಗೆ ಐತೆ ಅಂದಕ್ಕೆ ಇಲ್ಲಿ ಬೆಂಕಿನೂ ಐತಿ ಅಂತ ಹತ್ತಿರ ಇಲ್ಲ, ಹತ್ತಿರ ಇಲ್ಲ. ಯಾಕೆ? ಎತ್ರ ಎತ್ರ ಧೂಮ ತತ್ರ ತತ್ರ ಮಣ್ಣಿ. ನೋಡರೇನ್ ಬೇಕಿ? ನೋಡಿಲ್ಲ. ಸಂಶಯ ಐತನು? ಹೊಗೆ ಐತೆ ಅಲ್ಲೇನ್ರಿ, ಬೆಂಕಿ ಐತಲ್ಲ ಅಂತೀರಿ ಇಲ್ಲ. ಹಾಗೆ ಮನಸ್ಸಿನಾಗ ಮಲದೋಷತಿ ಅನ್ನೋದನ್ನ ತಿಳಿಬೇಕಾಗಿತ್ತು ಅಂತಂದ್ರ ಬರ್ತಾವ ಹೊಗಿ. ಪರವಧುವಿನ ಕೂಟ, ಅನ್ಯರಿಗಿದ್ದ ಅಪಹರಣ, ಅಭಕ್ಷ ಸೇವನೆ, ಹಿಂಸೆ ಒಳಗ ಈ ಹೊಗಿ ಬಂದತ್ತಿ ಅಂತ ಯಾರಿಗೆ ಮತ್ತದ ಅದು ಒಳಗ ಐತಿ ಅಂತ ತಿಳ್ಕೋರಿ. ಅತ್ತದ ಇನ್ನೆರಡನೇ ವಿಕ್ಷೇಪ ದೋಷ, ಅವನ್ನ ಹೇಳ್ತಾ ಇದ್ದ ನೋಡ್ರಿ. ಹೆಂಗು? ಭೋಗದ ಅನುಭವದಿಂದ ಮನಸ್ಸಿನ ಯೋಗದ ಅನುಭವದಿಂದ ಮನಸ್ಸಿನ ಭೋಗ ವಾಸನೆ ಕೆಟ್ಟುತ್ತಾನೆ. ಬೇಗ ಸಂತೈಸುವುದು ಮನ ನಿಕ್ಷೇಪವನ್ನು ಕಳೆದು ಆಗ ಜ್ಞಾನ ಸ್ಥಳದಿ ತನ್ನನು ರಾಗದಿಂದ ತಿಳಿಯಲಿಕ್ಕೆ ನಿಜದನು. ಭೋಗದಂಡ ವರ್ಣ ಕಳೆ ಕೈವಲ್ಯ ತಾನಹುದು. ಯೋಗದ ಅನುಭವದಿಂದ ಮನಸ್ಸಿನ ಭೋಗ ವಾಸನೆ ಕೆಟ್ಟು, ಯೋಗ ಮಾಡ್ತಾ ಮಾಡ್ತಾ ಹೋದ್ರೆ ಮನಸ್ಸಿನ ಏನು ವಾಸನೆ, ಸೂಕ್ಷ್ಮ ವಾಸನ. ವಾಸನ ಅಂದ್ರೇನ್ರಿ? ಕಪ್ಪರ ಡಬ್ಬಿ ಖಾಲಿ ಆಗ್ಯದ, ಕಪ್ಪರಿಲ್ಲ, ವಾಸನೆ. ಆ ಸೂಕ್ಷ್ಮ. ನೀವು ಈ ವಾಸನೆ ಅಂತಕ್ಕಂಥ ಏನ್ ಮನಸ್ಸಿನ ಅಗದಾವಲ್ಲ, ಎಂತ ದುರ್ದಿನ ಹಚ್ಚಿ ನೋಡಿದ್ರು ನಿಮಗ್ ಕಾಣಿಸಂಗಿಲ್ಲ. ಮತ್ತ ಅದಾವತ್ ಹೆಂಗಂತೀರಿ? ಪುನರಪಿ ಜನನಂ ಪುನರಪಿ ಮರಣಂ. ಅದ್ರಿ ಸಾಯುವ ಮುಂದ ನೀವು ಅದು ಕಟ್ಕೊಂಡು ಹೋಗ್ತೀರಿ, ಮತ್ ಬರ್ತೀರಿ. ಬಹಳ ಮಂದಿ ಜೀವ ಬಿಡ್ತಾರೆ, ಜೀವತ್ವ ಬಿಡುವುದಿಲ್ಲ. ಜೀವತ್ವ ಬ್ಯಾರೆ ಬೇರೆ ಆಯ್ತಾ ಇಲ್ಲ? ಇಡೀ ಚಂದನ ಮಾತು. ಜೀವ ಬ್ಯಾರೆ, ಎಲ್ಲಾರು ಜೀವ ಬಿಡ್ತಾರೆ, ಮತ್ ಹುಟ್ಟಿ ಬಿಡ್ತಾರೆ. ಜೀವತ್ವ ಬಿಟ್ರಿ ಅಂದ್ರೆ ನೀವು ಹುಟ್ಟೇ ಬರಂಗಿಲ್ಲ ಪುಣ್ಯಾತ್ಮ. ಜೀವತ್ವ ನಾನು ಇದು ಜೀವತ್ವ ನೋಡ್ರಿ. ಸರ್ಪತ್ವ ಐತಿ. ಸರ್ಪ
ಅದು ಸರ್ಪತ್ತು ಹೋಗೈತಿ, ಸರ್ಪ ಐತಿ. ಸುಪುತ್ರಪ್ಪರು ಬರ್ದಾರ, ಹಲ್ಲು ಕಿತ್ತ ನಾವೇನಂಗ ನಾನು ನಂದು 2 ಹಲ್ಲು ಕೀಳ್ರಿ. ಎಲ್ಲ ಸ್ವಾಮಿಗಳು ನಿಮ್ಮ ಹಲ್ಲು ಕೀಳಕ ಬಂದಾರ. ಯಪ್ಪ ಏನ್ ಸ್ವಾಮಿಗಳು ಅಂದ್ರೆ ಏನ್ ತಿಳ್ಕೊಂಡು ಹಲ್ಲು ಕೀಳಾರು ಯಾವ ನಾನು ನಂದು. ನಾಳಿಂದ ಬರುದಿಲ್ಲಪ್ಪ ತಿಳ್ತಾರತ್ತ ತಿಳ್ಕೊಂಡಿರಿ. ಹಾವಿನ ಹಲ್ಲು ಕಳೆದು ಹಾವ ನಾಡಿಸ ಬಲ್ಲಡೆ, ಹಾವಿನ ಸಂಘವೇ ಲೇಸು ಕಂಡಯ್ಯ. ಅಕ್ಕ ಏನಕ್ಕ ಏನಕ್ಕ, ಹಾವಿನ ಹಲ್ಲು ಕಳೆದು ಹಾವ ನಾಡಿಸಬಲ್ಲ. ಇಲ್ಲೊಂದು ದೊಡ್ಡ ಹಾವು ಅಂತಂದ್ರ ನೀವು ತಗೋತೀರಿ, ಹಾಗಾರ ಬರ್ತಾನಂತ ಬಡಿಬೇಡ ಸಾವುಕಾರ. ಉಪಾಯದಿಂದ ಹಿಡಿತಾರ. ಮಂದಿ ಓಟ್ ಹಾಕಿದ್ವಿ ಅವಾಗ. ಎಡ್ಡ ಹಲ್ಲು ಕೇಳ್ತಾನ, ವಿಷುದು ಎಡ್ಡ ಹಲ್ಲು. ಎಷ್ಟು ದಪ್ಪ ಐತಿ ಅಷ್ಟು ದಪ್ಪ ಐತಿ, ಉದ್ದದ ಕಡಿಮೆ ಆಗಿಲ್ಲ, ದಪ್ಪದ ಕಡಿಮೆ ಆಗಿಲ್ಲ. ಈಗ ಬೇಕಾದ ಮೈನಾಗ ಹಾಕೋತೀರಿ. ಅವ್ರ ಹಿಂದೆಡೆ ಮಾಡ್ಯಾರ ಗೊತ್ತಿಲ್ಲ. ವಿಷದ ಹಲ್ಲು ಹೋಗ್ಯಾವ. ಹಾಗ ಜೀವನ್ಮುಕ್ತರು ವಿಷದ ಹಲ್ಲು ಕಳ್ಕೊಂಡಿರ್ತಾರ. ಅವ್ರು ಜೀವಿಸಿಕೊಂಡಿದ್ರು ಕೂಡ ಆನಂದದಿಂದ ಇರ್ತಾರೆ. ಆದ್ದರಿಂದ ಇಲ್ಲಿ ಅದನ್ನ ಹೇಳ್ತಾ ಇದ್ದಾರೆ ನೋಡ್ರಿ, ಯೋಗದ ಅನುಭವದಿಂದ ಮನಸ್ಸಿನ ಭೋಗ ವಾಸನೆ ಕೆಟ್ಟುತ್ತಾನೆ. ಯೋಗ ಚಿತ್ತವೃತ್ತಿ, ಯೋಗ ಮಾಡಿದಂಗ ಮಾಡ್ತಾರೆ ಕೆಲವು ಮಂದಿ, ಮಾಡಿರಂಗಿಲ್ಲ, ಮನಸ್ಸ ಮಾಡಿರಂಗಿಲ್ಲ. ಸಾವುಕಾರ ಮಗ ಬಂದದ, 2 ಎಮ್ಮೆ ಕಟ್ಟಿದ್ದು ಸಾವುಕಾರ ಮಗನ ಪೈಲ್ವಾನ ಮಾಡ್ಬೇಕು. ಅದನ್ನ ಹಾಲು ಕುಡಿಸಿ ಅದು ಕುಸ್ತಿ ಮನೆ ಕಳಿಸಿದ. ತಾಲಿ ಮನೆ ಎತ್ತಿದ್ದು ಮೊದಲು. ಆ ತಾಲಿ ಮನೆ ಎಲ್ಲ ಕೆಡವಿ ಸೆರೆ ಅಂಗಡಿ ಇಟ್ಟಾರ. ಹಂಗಾಗಿತ್ತು ನಮ್ಮ ಹಣೆ ಬರ. ಯಾಕರೆ ಇಂಥ ಕಾಲ ಹುಟ್ಟಿದ್ಯೋ ಅನಿಸ್ತದ. ಅವ ಹೋಗವ ಹಾಲು ಕುಡಿಯವ, 2 ಎಮ್ಮೆ ಹಾಲು ಅವಂಗ ಕುಡಿಯವ, ಹೋಗವ ತಾಲೀಮ್ ಮಾಡ್ತಂತ ಹೇಳವ. ಒಟ್ಟು ಹೇಳಿ ಕುಸ್ತಿ ಹಿಡಿದ್ರೆ ಬಿದ್ದವ್ರ. ಅಪ್ಪಂದ ಏನು 2 ಎಮ್ಮೆ ಹಾಲು ನಿನಗಾಗಿ ಕೊಟ್ಟಿನಿ, ಬೈಟಕ್ಕೆ ಐತಿ ನೋಡ್ಬೇಕಂತ ಅಪ್ಪ ಕಂಬಳಿ ಮುಸಕ್ ಹಾಕೊಂಡ ವಾದ. ಇವ ಕಾಂಬು ಮಾಡ್ತಿದ್ದ. ಕುಡುದೇವ ಅಲ್ರಿ, ಮಾಡ್ದಂಗ ಮಾಡ್ತಿದ್ದ ಹೊರತು ಮಾಡ್ತಿದ್ದಿಲ್ಲ. ಧ್ಯಾನ ಮಾಡ್ದಂಗ ಮಾಡ್ತಾರ ಹೊರತು ಮಾಡಂಗಿಲ್ಲ. ಇವ್ರು ಬಿದ್ದವರ. ಮನಸ 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 ಅದೇ ಮನಸ್ಸು ವಿಷಯಗಳನ್ನು ಹೆಂಗ ಗಟ್ಟಿಯಾಗಿ ಹಿಡಿದತ್ತಲ್ಲ, ಅದನ್ನ ಮೆಲ್ಕ ಬಿಡಿಸ್ಬೇಕು. ಬಿಡಿಸ್ಬೇಕಾಗಿತ್ತಂದ್ರ ಮನವೆಂಬ ಮರ್ಕಟವು ತನವೆಂಬ ವೃಕ್ಷವನೇರಿ ಇಂದ್ರಿಯಂಗಮ ಶಾಖೆಗೆ ಹಾರಿ ಭವದತ್ತ ಮುಖ ಮಾಡಿ ಹೋಗುತ್ತಿದೆ ನೋಡ. ಈ ಮನವೆಂಬ ಮರ್ಕಟಕ್ಕೆ ನಿನ್ನ ನೆನೆಹೆಂಬ ಪಾಶದಿ ಕಟ್ಟಿ ಎನ್ನ ನುಡಿಸಿಕೊಳ್ಳ ಅಖಂಡೇಶ್ವರ. ಏನ್ ಹೇಳ್ಯಾರು, ಮುಂದೆ ಹೋಗೋರಿಗೆಲ್ಲ ಅನುಭವ ಮಾಡ್ಯಾರ. ಅನುಭವ ಮಾಡಿ ಬರ್ಬೇಕಾರ. ಮನಸ್ಸು ಅನ್ನುವಂತ ಮಂಜ ಶರೀರ ಎಂಬ ಭಕ್ಷಣ ಗಿಡ ಇರತ್ತಿ, ಇಂದ್ರಿಯಂಗಂಬ ಶಾಖೆಗೆ ಕಣ್ಣಾಗ ಬರ್ತೈತಿ, ಕಿವ್ಯಾಗ ಬರ್ತೈತಿ, ನಾಲಿನಾಗ ಬರ್ತೈತಿ. ಮುಖ ಮಾಡಿ ಹೋಗಿ ಕಟ್ಟಿ ಭಗವಂತನ ನಾಮಸ್ಮರಣೆ. ನೀನ್ಯಾಕೋ ಹಂಗ್ಯಾಕೋ ನಿನ್ನ ನಾಮದ ಬಲವೊಂದಿದ್ದರೆ ಸಾಕು ಅಂತ ಹೇಳ್ಬೇಕಾಗಿತ್ತು ಅಂತಂದ್ರೆ ಎಷ್ಟು ಅವರಲ್ಲಿ ತಾಕತ್ತಿರ್ಬೇಕು ವಿಚಾರ ಮಾಡಿ. ಅಂತಹ ಯೋಗದಿಂದ ಮನಸ್ಸಿನ ವಿಕ್ಷೇಪ ದೋಷದ ನಿವೃತ್ತಿಯನ್ನ ಕಳ್ಕೋಬೇಕು. ಆಮೇಲೆ ಜ್ಞಾನ ಸ್ಥಳದಿಂದ
ಆ ಆವರ ದೋಷವು ಕೂಡ ಕಳೀತದ ಅಂತ ಹೇಳ್ಯಾರ. ನಾಳೆ ಮುಂದಿನ ವಿಷಯ ನೋಡೋಣ. ಸದ್ಗುರುನಾಥ ಮಹಾರಾಜ್ ಕಿ ಜೈ.